ಈ ದೇಸಿ ತಳಿಗಳ ಒಂದು ಶುದ್ಧತೆಯನ್ನು ಕಂಡುಹಿಡಿಯೋಕ್ಕೋಸ್ಕರ ರಾಜ್ಯದ 5 ಕೃಷಿ ವಿಶ್ವವಿದ್ಯಾನಿಲಯಗಳ ಸಹಯೋಗದೊಂದಿಗೆ ಸುಮಾರು 15 ತಳಿ ವಿಜ್ಞಾನಿಗಳಿಗೆ ನಾವು ಈ ಒಂದು 20 ಬೆಳೆಗಳನ್ನು ರೈತರಿಂದ ಏನು ಕಲೆಕ್ಟ್ ಮಾಡಿದ್ದು ಈ ದೇಸಿ ಬಿತ್ತನೆ ಬೀಜಗಳನ್ನು ಈಗ ಆಲ್ರೆಡಿ ಆ ತಳಿ ವಿಜ್ಞಾನಿಗಳಿಗೆ ಶುದ್ಧತೆಗೆ ಡೆಸ್ ಕ್ಯಾರೆಕ್ಟರ್ ಅಂತ ಹೇಳ್ತೀವಿ, ಡಿಸ್ಟಿಂಕ್ಟ್ನೆಸ್, ಯೂನಿಫಾರ್ಮಿಟಿ ಆ್ಯಂಡ್ ಸ್ಟೆಬಿಲಿಟಿ, ಈ ಒಂದು ಕ್ಯಾರೆಕ್ಟರೈಸೇಷನ್ ಮಾಡೋಕ್ಕೆ ಈಗ ಆಲ್ರೆಡಿ ನಾವು ಬಿತ್ತನೆ ಬೀಜಗಳನ್ನ ವಿತರಣೆ ಮಾಡಿದ್ದೀವಿ. ರಾಜ್ಯದ ಸುಮಾರು 15 ಕೃಷಿ ವಿಜ್ಞಾನಿಗಳು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಈಗ ಶುದ್ಧತೆ ಕಾರ್ಯಕ್ರಮವನ್ನು ನಡೀತಾ ಇದೆ. ಈ ಯೋಜನೆಯಲ್ಲಿ ಬಹುಮುಖ್ಯವಾಗಿ ನಾವು ದೇಸಿ ತಳಿ ಸಂರಕ್ಷಕರನ್ನು ಗುರುತಿಸುವಂಥ ಕೆಲಸವನ್ನು ಕೃಷಿ ಇಲಾಖೆ ಮಾಡ್ತಿದೆ. ಈ ವರ್ಷ ನಾವು ಆ ಒಂದು ಜಿಲ್ಲಾ ಮಟ್ಟದ ಕಮಿಟಿ ಮೂಲಕ ಕೇಂದ್ರ ಕಚೇರಿಗೆ ನಾವು ಕಳಿಸಂಥ ದೇಸಿ ತಳಿ ಸಂರಕ್ಷಕರ ಪಟ್ಟಿಯನ್ನು ಸ್ಟೇಟ್ ಲೆವೆಲ್ ಅಡ್ವೈಸರಿ ಕಮಿಟಿಯಲ್ಲಿ ಇಟ್ಬಿಟ್ಟು ಆ ಒಂದು ದೇಸಿ ತಳಿ ಸಂರಕ್ಷಣೆ ಮಾಡಿದಂಥ ರೈತರಿಗೆ ನಾವು ಪ್ರೋತ್ಸಾಹ ಮಾಡಬೇಕು ಮತ್ತು ಅವರಿಗೆ ಒಂದು ಉತ್ತೇಜನ ಗುರುತಿಸುವಂಥ ಕೆಲಸವನ್ನು ರಾಜ್ಯ ಸರ್ಕಾರ ಈ ವರ್ಷ ಹಮ್ಮಿಕೊಂಡಿದೆ. ಮುಂದಿನ ದಿನಮಾನಗಳಲ್ಲಿ ಈ ಒಂದು ಶುದ್ಧತೆಯನ್ನು ಆದಮೇಲೆ ಮುಂದಿನ ಹಂತದಲ್ಲಿ ನ್ಯೂಟ್ರಿಷನಲ್ ಕ್ಯಾರೆಕ್ಟರ್ ಅಂತ ಹೇಳ್ತೀವಿ, ಪೌಷ್ಟಿಕಾಂಶಗಳು ಯಾವ್ಯಾವ ದೇಸಿ ತಳಿಗಳಲ್ಲಿ ಯಾವ್ಯಾವುದು ಪೌಷ್ಟಿಕಾಂಶಗಳಿದ್ದಾವೆ, ಈ ಪೌಷ್ಟಿಕಾಂಶತೆಗಳನ್ನು ಸಹ ನಾವು ಪರೀಕ್ಷೆ ಮಾಡಿದ ನಂತರ ಕೃಷಿ ವಿಶ್ವವಿದ್ಯಾಲಯಗಳ ಸಹಯೋಗದೊಂದಿಗೆ ಈ ಒಂದು ತಳಿಗಳನ್ನು ನಾವು ರೈತರಿಗೆ ಪರ್ಚೇಸ್ ಮಾಡಿಕೊಡ್ಬೇಕು ಅನ್ನೋ ಉದ್ದೇಶವನ್ನು ಕೃಷಿ ಇಲಾಖೆ ಹಮ್ಮಿಕೊಂಡಿದೆ. ಈ ಒಂದು ದೇಸಿ ತಳಿ ಸಂರಕ್ಷಕರಿಗೆ ಗುರುತಿಸಿ ಅವರು ಮಾಡಿದಂಥ ಸಾಧನೆಯನ್ನು ನಾವು ರಾಷ್ಟ್ರ ಮತ್ತು ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಕೊಂಡೊಯ್ಯುವಂಥ ಕೆಲಸವನ್ನು ಕೃಷಿ ಇಲಾಖೆ ಮಾಡೋಕ್ಕೆ ಹಮ್ಮಿಕೊಂಡಿದೆ. ಮತ್ತು ಈ ಯೋಜನೆಯನ್ನು ಅಂತಾರಾಷ್ಟ್ರೀಯ ಸಂಸ್ಥೆಯಾದಂಥ ಫಿಬಲ್ ಮತ್ತು GIZ ಸಂಸ್ಥೆಯೊಂದಿಗೆ ಈ ಯೋಜನೆಯನ್ನು ನಾವು ಕೃಷಿ ಇಲಾಖೆ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದೆ. ಈ ಒಂದು ಯೋಜನೆಯಲ್ಲಿ ಈಗಾಗಲೇ ಕಳೆದ ವರ್ಷ ಸಾಕಷ್ಟು ದಿನಪತ್ರಿಕೆಗಳಲ್ಲಿ ಈ ಯೋಜನೆಯನ್ನು ನಾವು ಪ್ರಚಾರನ ಮಾಡಿದ್ದೀವಿ. ಮತ್ತು ಅಂತಾರಾಷ್ಟ್ರೀಯ ಸಾವಯವ ಮತ್ತು ಕೃಷಿ ಮೇಳದಲ್ಲಿ ರಾಜ್ಯದ ಆಯ್ದ 15 ಜಿಲ್ಲೆಗಳ ಸುಮಾರು 30 ಜನ ದೇಸಿ ತಳಿ ಸಂರಕ್ಷಕರನ್ನು ನಾವು ಇಲ್ಲಿ ಈ ಒಂದು ಕಾರ್ಯಕ್ರಮಕ್ಕೆ ನಾವು ಆಹ್ವಾನಿಸಿದ್ವು. ಅವರಿಗೆ ಒಂದು ಸ್ಟಾಲ್ ಕೊಡೋದ್ರ ಮೂಲಕ ಅವರು ತಮ್ಮ ಇಷ್ಟು ವರ್ಷ ಸಂರಕ್ಷಣೆ ಮಾಡಿದಂಥ ದೇಸಿ ತಳಿಗಳನ್ನು ಅದರ ಮಹತ್ವತೆಯನ್ನು ಸಾರ್ವಜನಿಕರಿಗೆ ಅವತ್ತು ಈಗ ಆಲ್ರೆಡಿ ನಾವು ಅದನ್ನು ಮಾಹಿತಿ ತಿಳಿಸಿದ್ದಾರೆ. ಆ ಒಂದು ಸಂದರ್ಭದಲ್ಲೂ ಮಾನ್ಯ ಕೃಷಿ ಸಚಿವರಾದಂಥ ಸನ್ಮಾನ್ಯ ಶ್ರೀ ಚಲುವರಾಯಸ್ವಾಮಿ ಅವರು ಆ ಒಂದು ರೈತರಿಗೆ ಈಗ ಆಲ್ರೆಡಿ ನಾವು ಸನ್ಮಾನನೂ ಸಹ ಮಾಡಿದ್ದೀವಿ.